ಭಗವಂತನಿಗೆ ಸ್ತುತಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೋಹರ್. ನಾನು ಅರುಣ್ ಪಯಸ್ ಮಾರ್ಕಿ. 2024ರ 5ನೇ ತಿಂಗಳಾದ ಹೊಸ ತಿಂಗಳ ಪ್ರಾರಂಭ ಹೇಗಿದೆ? ಇಂದಿನ ಸಂದೇಶದಲ್ಲಿ ಪವಿತ್ರ ಜಲದಂತೆ ಮತ್ತು ಮದರ್ ಮೇರಿಯ ದಿನಗಳಲ್ಲಿ ರೋಸರಿ ಪ್ರಾರ್ಥನೆ ಮಾಡಲಾಗುತ್ತದೆ. ಇಂದು ಯಾವ ದಿನ? ನಾನು ಪ್ರತಿ 3ನೇ ಭಾನುವಾರ ತಾಯಂದಿರ ದಿನದಂದು ಇರುತ್ತೇನೆ. ಪ್ರತಿ ವರ್ಷ ಮೇ 15ರಂದು ನಾವು ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಆಚರಿಸುತ್ತೇವೆ. ಇಂದು ಮೇ 1, 2024 ಬುಧವಾರ. ಇಂದು ನಮ್ಮ ಪ್ರಭು. ಇದರಿಂದಾಗಿ ಮೇ ದಿನ. ಬೆಚ್ಚಗಿನ ಬೇಸಿಗೆಯಲ್ಲಿ ಇಂದು ಯಾರು ಬಂದಿದ್ದಾರೆ? ಈಗ ಜ್ಯೇಷ್ಠ ಮಾಸದ ದಿನ. ಮಧುರವಾದ ಮಾತುಗಳು. ಮುರಿಯಲಾಗದವನು, ಪ್ರೀತಿಯಿಂದ ಮುರಿಯಲಾಗದವನು. ಇದು ನಮ್ಮ ಆಕರ್ಷಣೆ ಮಾತ್ರ. ಅವರು ಎಲ್ಲಾ 4 ಪದ್ಯಗಳ ಬೈಬಲ್ ಪಾಠದಲ್ಲಿ ಹೇಳಿದರು. ಬೈಬಲ್ನ ಮೊದಲ ಶ್ಲೋಕದಲ್ಲಿ ಹೇಳಲಾಗಿದೆ. ಧರ್ಮೋಪದೇಶಕಾಂಡ ಅಧ್ಯಾಯ ಬೆಳಗಿನ ಜಾವ 4:15 ಆದದರಿಂದ ನಿಮ್ಮ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ, ಯಾಕಂದರೆ ಯೆಹೋವನು ಹೋರೇಬಿನಲ್ಲಿ ಬೆಂಕಿಯ ಮಧ್ಯದಿಂದ ನಿಮ್ಮೊಂದಿಗೆ ಮಾತನಾಡಿದ ದಿನದಲ್ಲಿ ನೀವು ಯಾವುದೇ ರೀತಿಯ ರೂಪವನ್ನು ನೋಡಲಿಲ್ಲ. 2ನೇ ಬೈಬಲ್ ಪಾಠದಲ್ಲಿ ಹೇಳಿದರು. ಜೋಶುವ ಅಧ್ಯಾಯ ಬೆಳಗ್ಗೆ 8:29 ಅವನು ಆಯಿಯ ರಾಜನನ್ನು ಸಾಯಂಕಾಲದವರೆಗೆ ಮರದ ಮೇಲೆ ಗಲ್ಲಿಗೇರಿಸಿದನು. ಸೂರ್ಯನು ಅಸ್ತಮಿಸುತ್ತಿರುವಾಗ ಯೆಹೋಶುವನು ಆಜ್ಞಾಪಿಸಿದನು ಮತ್ತು ಅವರು ರಾಜನ ದೇಹವನ್ನು ಮರದಿಂದ ಕೆಳಗಿಳಿಸಿ ನಗರದ ಬಾಗಿಲುಗಳ ಮುಂದೆ ಎಸೆದರು. ಅಲ್ಲಿ ಅವರು ಅದರ ಮೇಲೆ ಕಲ್ಲುಗಳ ದೊಡ್ಡ ರಾಶಿಯನ್ನು ಸ್ಥಾಪಿಸಿದರು. ಆ ರಾಶಿ ಇಂದಿಗೂ ಹಾಗೆಯೇ ಇದೆ. 3ನೇ ಬೈಬಲ್ ಪಾಠದಲ್ಲಿ ಹೇಳಿದರು. ಜೆರೆಮಿಯ ಅಧ್ಯಾಯ ಬೆಳಗ್ಗೆ 10:17 ಮುತ್ತಿಗೆಯಲ್ಲಿ ವಾಸಿಸುತ್ತಿರುವ ಜನರೇ, ನಿಮ್ಮ ಮೂಟೆಯನ್ನು ಒಟ್ಟುಗೂಡಿಸಿ ಮತ್ತು ಭೂಮಿಯನ್ನು ಬಿಟ್ಟುಬಿಡಿ. ಮತ್ತು ಕೊನೆಯ ಬೈಬಲ್ ಪಾಠದಲ್ಲಿ ಹೇಳಿದರು. ಮಾರ್ಕ ಮಧ್ಯಾಹ್ನ 12:16 ಅವರು ಒಂದನ್ನು ಯೇಸುವಿನ ಬಳಿಗೆ ತಂದರು. ಆತನು ಅವರಿಗೆ, ಇದು ಯಾರ ಹೋಲಿಕೆ ಮತ್ತು ಶಾಸನ? ಅವರು ಹೇಳಿದರು, ಸೀಸರ್ನ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಓ ನನ್ನ ತಂದೆ, ಓ ತಾಯಿ ಮೇರಿ, ಅಳಿಸಲಾಗದ ಗುರುತು ಹಾಕುವ ಗುರಿಯ ಮೇಲೆ ನನ್ನ ಮತವನ್ನು ಚಲಾಯಿಸುವ ಮೂಲಕ ನಾನು ದೇಹದ ಕಪ್ಪು ಕಲೆಗಳನ್ನು ಅಳಿಸಬಹುದು. ದೇವಸ್ಥಾನಗಳ ಮೇಲೆ ಯಾರಿಗೂ ಯಾವುದೇ ಹಕ್ಕಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆಮೆನ್. ಯೇಸು ಕ್ರಿಸ್ತನಿಗೂ ಸಹ